ಸಿದ್ಧಾರ್ಥ ನಗರದಲ್ಲಿ ಶ್ರೀ ಗಂಗಮ್ಮ ಜಾತ್ರಾ ಮಹೋತ್ಸವ ಭಕ್ತಿಯ ಸೆಳೆಯಲು ಸಂಸ್ಕೃತಿಯ ಸಡಗರ. ಶಿಡ್ಲಘಟ್ಟ ನಗರದ ಸಿದ್ಧಾರ್ಥ ನಗರವು 3 ವರ್ಷಗಳ ವಿರಾಮದ ನಂತರ ಜಾತ್ರಾ ಹಬ್ಬದ ಸಂಭ್ರಮದಲ್ಲಿ ಹೊಸ ಚೈತನ್ಯಕ್ಕೆ ನಾಂದಿಯಾಡಿತು. ಶ್ರೀ ಗಂಗಮ್ಮ ದೇವಾಲಯದಲ್ಲಿ ನಡೆದ ಜಾತ್ರಾ ಮಹೋತ್ಸವಕ್ಕೆ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದು, ಗಂಗಮ್ಮ ದೇವಾಲಯದಲ್ಲಿ ಜನಸಾಗರದಂತೆ ಸೇರಿ ದೇವಿಯ ದರ್ಶನ ಪಡೆದರು. ಜಾತ್ರೆಯ ಅಂಗವಾಗಿ ಗಂಗಮ್ಮ ದೇವಿಗೆ ವಿಶೇಷ ಪೂಜೆ ಹಾಗೂ ಕೈಂಕರ್ಯಗಳು ಶ್ರದ್ಧಾಭಕ್ತಿಯಿಂದ ನಡೆಯಿತು. ನಗರದ 3 ವಾರ್ಡ್ಗಳ ನಾಗರಿಕರು ಪಕ್ಷಾತೀತವಾಗಿ ಭಾಗವಹಿಸಿ ತಮ್ಮ ಮನೆಗಳಿಂದ ತಂಬಿಟ್ಟು, ದೀಪಾಲಂಕಾರ, ಹೂವಿನ ಅಲಂಕಾರಗಳೊಂದಿಗೆ ದೇವಿಗೆ ಶ್ರದ್ಧೆಯಿಂದ ಪೂಜೆ ಸಲ್ಲಿಸಿದರು. ನಗರದ ಪೂಜಮ್ಮ, ಯಲ್ಲಮ್ಮ ಸೇರಿದಂತೆ ಹಲವು ಶಕ್ತಿ ದೇವತೆಗಳಿಗೆ ದೀಪ ಬೆಳಗುವುದು ಈ ಹಬ್ಬದ ಪ್ರಮುಖ ಆಚರಣೆಯಾಗಿದೆ. ಈ ಶಕ್ತಿ ದೇವತೆಗಳ ಆರಾಧನೆ ಮಾಡುವ ಮೂಲಕ ಜನರು ಆರೋಗ್ಯ, ನೆಮ್ಮದಿ, ಮಳೆ, ಬೆಳೆಗಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥಿಸಿದರು. ಸಾಂಪ್ರದಾಯಿಕ ಆಚರಣೆಗಳಂತೆ ಅಮ್ಮನ ಕೆರೆಯಲ್ಲಿ ವಿಶೇಷ ಪೂಜೆಯೊಂದಿಗೆ ಹರಕೆ ಹೊತ್ತಿಕೊಂಡು ಮೇಕೆ, ಕುರಿಗಳನ್ನು ಬಲಿಕೊಟ್ಟು ದೇವಿಯನ್ನು ತೃಪ್ತಿಪಡಿಸಿದರು. ಸಿದ್ಧಾರ್ಥ ನಗರದ ಕಾಲೋನಿಯು ಸಂಪೂರ್ಣವಾಗಿ ಜಾತ್ರೆಯ ಸಂಭ್ರಮದಲ್ಲಿ ತೊಡಗಿತ್ತು. ಬ್ಯಾನರ್ಗಳು, ಬಂಟಿಂಗ್ಗಳು ರಸ್ತೆ ತುಂಬೆಲ್ಲ ಕಂಗೊಳಿಸಿತ್ತು. ಜಾತ್ರೆಗೆ ಬಂದಿರುವಂತಹ ಸಂಬಂಧಿಕರಿಗೆ, ಸ್ನೇಹ ಬಳಗಕ್ಕೆ ಊಟದ ವ್ಯವಸ್ಥೆ ಮಾಡಿ ಸಂಭ್ರಮಾಚರಣೆಯಲ್ಲಿ ಜಾತ್ರಾ ಮಹೋತ್ಸವ ನಡೆಯಿತು. ಮನೆಗಳು, ರಸ್ತೆಗಳು ವಿದ್ಯುತ್ ದೀಪಾಲಂಕಾರದಲ್ಲಿ ಮುಂಚುತ್ತಿದ್ದು, ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಹಾಕಲಾಗಿತ್ತು. ಹಿರಿಯರು, ಮಹಿಳೆಯರು, ಯುವಕರು ಒಗ್ಗಟ್ಟಿನಿಂದ ಈ ಜಾತ್ರೆಯ ಯಶಸ್ಸಿಗೆ ಜೊತೆಗೂಡಿ ಸಂಭ್ರಮದಿಂದ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಈ ಜಾತ್ರೆಯ ಭದ್ರತೆಗಾಗಿ ನಗರ ಠಾಣೆಯ PSI ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಗೊಳಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಸಿದ್ಧಾರ್ಥ ನಗರದಲ್ಲಿ ನಡೆದ ಈ ಜಾತ್ರೆ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇದು ಭಕ್ತಿಯ ನಂಬಿಕೆಯೊಂದಿಗೆ ಮನುಷ್ಯನ ಜೀವನದ ಎಲ್ಲ ಆಯಾಮಗಳನ್ನು ಸ್ಮರಿಸುವ ಸಂಸ್ಕೃತಿಯ ಉತ್ಸವವಾಗಿದೆ. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ.
ತಾಯಿ ಜಾತ್ರದ ಮಹೋತ್ಸವ ಎಲ್ಲರೂ ಸಂತೋಷವಾಗಿ ದೀಪಗಳು ಮಾಡಿ ಸಂತೋಷವಾಗಿ ಆ ಯಮ್ಮನಿಗೆ ಎಲ್ರಿಗೂ ಸುಖ ಶಾಂತಿ ಇಲ್ಲ ಅಂತ ಎಲ್ರಿಗೂ ಒಂದು ಆಶೀರ್ವಾದ ಯಮ್ಮ ಕೊಡ್ಲಿ ಅಂತ ನಾವು ನಮ್ಮ ಭಾವನೆ. ಇದೇ ರೀತಿ ನಡಿಬೇಕಂತ ನಮಗೂ ಒಂದು ಆಸೆ. ಇದು ಎಷ್ಟು ವರ್ಷಗಳಿಗೊಮ್ಮೆ ಈ ಜಾತ್ರೆ ಬರುತ್ತೆ ಅಣ್ಣ? 3 ವರ್ಷಕ್ಕೊಂದ್ಸಲಿ. ಎಲ್ಲ ಕಡೆನೂ ವರ್ಷನೂ ಮಾಡ್ತಾರೆ. ಅದರಿಂದ ಇಲ್ಲಿ 3 ವರ್ಷಕ್ಕೊಂದ್ಸಲಿ ನಾವು ಎಲ್ಲರೂ ಕಾಲೋನಿದಾಗ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ನಾವು ಇದು ಮುಂದೆ ಹೋಗ್ತಾ ಇದ್ವಿ. ಸಿದ್ಧಾರ್ಥ ನಗರದಲ್ಲಿ ಎಷ್ಟು ವಾರ್ಡ್ಗಳಿದೆ ಅಣ್ಣ ಇದಕ್ಕೆ? ಸಿದ್ಧಾರ್ಥ ನಗರದಾಗ 3 ವಾರ್ಡು. ಎಲ್ಲ 3 ವಾರ್ಡು ಸೇರಿ 3 ವಾರ್ಡು ಸೇರಿ ಸಂತೋಷವಾಗಿ ಇದು ನೆರವೇರಿಸ್ತಾ ಇದ್ದೀವಿ. ಎಷ್ಟು ದಿನಗಳು ನಡೆಯೋದು ಈ ಜಾತ್ರೆ? ಎಷ್ಟು ದಿನಗಳು ನಡೆಯುತ್ತೆ ಈ ಜಾತ್ರೆ? 2 ದಿನ, ಸೋಮವಾರ ಮಂಗಳವಾರ. ಈಗ ಇವತ್ತು ಲಾಸ್ಟಾ? ಇವತ್ತು ಲಾಸ್ಟ್. ಏನೇನ್ ದೇವ್ರಿಗೆ ಇದು ಮಾಡ್ತೀರಿ ದೀಪಗಳು? ಗಂಗಮ್ಮ ತಾಯಿಗೆ, ಪೂಜಮ್ಮ ತಾಯಿಗೆ, ಯಲ್ಲಮ್ಮ ತಾಯಿಗೆ, ಸೋಮೇಶ್ವರ ಸರ್ಕಲ್ ಸೋಮೇಶ್ವರ ಈಶ್ವರ ದೇವಸ್ಥಾನಕ್ಕೆ, ನಾಗಲಮುದ್ದಮ್ಮ ದೇವಸ್ಥಾನಕ್ಕೆ, 6 ದೇವಸ್ಥಾನಗಳಿಗೆ, ಮತ್ತೆ ಕೆರೆದಾಗ ಅಲ್ಲಿ ಪೂಜೆ ಮಾಡಿಸ್ಕೊಂಡು ರಿಟರ್ನ್ ಬರುತ್ತೆ. ಆ ಕೆರೆಯಲ್ಲಿ ದೀಪಗಳು ಹೋಗುತ್ತಾ? ಕೆರೆದಾಗನು ಹೋಗುತ್ತೆ. ವರ್ಷನೂ ಮೊದಲಿನಿಂದಾನು ಮಾಡ್ತಾ ಇದ್ದಾರೆ. ಇದು ಯಾವ ಕೆರೆ? ಅಮ್ಮನ ಕೆರೆ. ಓಕೆ.